ಗಿಡ ನೆಟ್ಟು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಹಾಗೂ ಕ್ರಿಸ್ಮಸ್ ಹಬ್ಬ ಆಚರಿಸಲಾಗಿದೆ. ಗುಡಿಬಂಡೆ ಪರಿಸರ ವೇದಿಕೆಯಿಂದ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ಗಿಡ ನೆಟ್ಟು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಕ್ರಿಸ್ಮಸ್ ಹಬ್ಬ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂಎನ್ ರಾಜಣ್ಣ ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಗಿಡ ನೆಟ್ಟು ಆಚರಣೆ ಮಾಡೋದು ಸಂತಸವಾಗಿದೆ. ಯಾವುದೇ ಹಬ್ಬ ಆಗಲಿ, ಯಾವುದೇ ಹುಟ್ಟುಹಬ್ಬ ಆಗಲಿ, ಗಿಡ ನೆಡುವ ಹವ್ಯಾಸ ಪರಿಸರ ವೇದಿಕೆ ಮಾಡ್ತಾ ಇದೆ. ಪರಿಸರ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಭಾರತದಾದ್ಯಂತ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ. ಅವರ ಸಾಧನೆಗಳು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು. ದೇಶಕ್ಕಾಗಿ ಹಲವಾರು ಸಾಧನೆ ಮಾಡಿದ ಏಕೈಕ ವ್ಯಕ್ತಿ ವಾಜಪೇಯಿ. ಅದೇ ರೀತಿಯಲ್ಲಿ ಇಂದು ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದಾರೆ. ಜೀಸಸ್ ಕ್ರೈಸ್ತರು ಹುಟ್ಟಿದ ಜನ್ಮದಿನ ಎಂದು ವಿಶ್ವದಾದ್ಯಂತ ಪ್ರಾರ್ಥನೆ, ಶಾಂತಿ, ಸಹಬಾಳ್ವೆ ಪ್ರತಿಯೊಬ್ಬರು ಹಂಚಿಕೊಳ್ತಿದ್ದಾರೆ. ಜೀಸಸ್ ರವರ ತತ್ವಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಜೊತೆಗೆ ಅವರ ಹೆಸರಿನಲ್ಲಿ ಗಿಡ ಮರಗಳನ್ನು ನೆಟ್ಟು ಪರಿಸರ ಉಳಿಸಬೇಕು ಅಂದರು. ಇಂದು ವಿಶೇಷ ದಿನ ಅಂತ ಹೇಳ್ಬೋದು. ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರ ಹುಟ್ಟುಹಬ್ಬ ಹಾಗೂ ವಿಶ್ವದಾದ್ಯಂತ ನಿಮಗೆಲ್ಲ ಗೊತ್ತಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಎರಡು ಹಬ್ಬಗಳ ಅಂಗವಾಗಿ ಗಿಡ ನೆಡುವ ಮುಖಾಂತರ ನಾವು ಹಬ್ಬಗಳನ್ನು ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಗಿಡಗಳನ್ನು ಹಾಕಿಬಿಟ್ಟು ನೆಟ್ಟುಬಿಟ್ಟು ಪರಿಸರ ಜಾಗೃತಿಯನ್ನು ಉಳಿಸ್ತಾ ಇದ್ದೀವಿ. ಮುಖ್ಯವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಮಗೆಲ್ಲ ಗೊತ್ತಿದೆಯಲ್ಲ, ಪ್ರಾಮಾಣಿಕವಾದಂಥ ಒಬ್ಬ ರಾಜಕೀಯ ವ್ಯಕ್ತಿ. ಅವರ ಒಂದು ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸ್ಕೊಳ್ಬೇಕು. ಜೊತೆಗೆ ಅವರ ಸಾಧನೆಗಳನ್ನು ಜನರಿಗೆ ತಿಳಿಯಪಡಿಸೋದು ಮತ್ತು ಇಡೀ ದೇಶವೇ ಅವರನ್ನು, ವಿಶ್ವವೇ ಅವರನ್ನು ಹೊಗಳ್ತಾ ಇದೆ. ಅಂತಹ ರಾಜಕೀಯ ಧುರೀಣರು. ಅವರ ಹುಟ್ಟುಹಬ್ಬವನ್ನು ನಾವೊಂದು ಅಳಿಲು ಸೇವೆ ಮಾಡ್ತೇವೆ. ಗಿಡ ನೆಡುವ ಮುಖಾಂತರ ಪರಿಸರ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆಯಲ್ಲ, ಇಂದು ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದಲ್ಲೇ ಪ್ರತಿಯೊಬ್ಬ ಎಲ್ಲ ಚರ್ಚ್ಗಳಲ್ಲೂ ಕೂಡ ಪ್ರಾರ್ಥನೆಗಳು, ಶಾಂತಿ ಮಂತ್ರಗಳನ್ನು ಪಠನೆ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಜೀಸಸ್ ಕ್ರೈಸ್ಟ್ ಅವರ ಹುಟ್ಟಿದ ಹಬ್ಬ ದಿನದಂದು, ಯಾಕಂದರೆ ಪವಿತ್ರ ದಿನ ಅಂತ ಹೇಳ್ಬೋದು.